Hello all, welcome to Vishnu 21's ಚಾನಲ್. ಸಿಂಪಲ್ ರಸಮ್ ಮಾಡುವ ವಿಧಾನ. 1 ಗ್ಲಾಸ್ ಬೇಳೆ ತಗೊಳ್ಳಿ. ಅದಾದಮೇಲೆ ನಿಮಗೆ ಟೊಮ್ಯಾಟೊ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ಕಂಪ್ಲೀಟ್ ಚಾಪ್ ಮಾಡಬೇಡಿ, ಮೀಡಿಯಮ್, ಅದು ನಿಮ್ಗೆ ಇಷ್ಟ ಬಂದಂಗೆ. ಆಮೇಲೆ ಕೊರಿಯಾಂಡರ್ ಲೀವ್ಸ್ನ ತಗೊಳ್ಳಿ, ಅದನ್ನು ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡಿ. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ನೀರು ಸಹ ಗ್ಲಾಸ್ ವೈಸಲ್ಲಾದರೂ ಹಾಕಿ, ಇಲ್ಲ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಹಾಕಿ ಕ್ಲೋಸ್ ಮಾಡಿ. ಕುಕ್ಕರಲ್ಲಿ 2 ವಿಸಿಲ್ನ ಹೊಡಿಸಿ. ಅದಾದಮೇಲೆ ಹಾಗೇ ಒಂದು ಸೈಡಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಂಡು ಹುಣಸೆಹಣ್ಣು ರಸನ ಮಾಡಿಟ್ಕೊಳ್ಳಿ. 2 ಮಿನಿಟ್ಸ್ ಆದಮೇಲೆ ಅದನ್ನು 2 ವಿಸಿಲ್ ಆಗಿದ ತಕ್ಷಣ ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಪೂರ್ತಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ನೋಡಿ ಮಾಡ್ತಿದ್ದಾರಲ್ಲ ಅದೇ ರೀತಿ. ಹಾಗೆ ಸೈಡಲ್ಲಿ ಬೆಳ್ಳುಳ್ಳಿನೂ ಸಹ ಜಜ್ಜಿಬಿಟ್ಟು ಇಟ್ಕೊಂಡಿರಿ. ಅದೆಲ್ಲ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿ, ಇವಾಗ ಒಗ್ಗರಣೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀರಿ. ಆ್ಯಸ್ ಯೂಶ್ವಲ್ ಎಣ್ಣೆ ಹಾಕಿ, ಮತ್ತು ನೆಕ್ಸ್ಟ್ ಸಾಸಿವೆ, ಸೊ ಹಂಗೆ ಅಲಾಂಗ್ ಸೈಡ್ ಇವಾಗ ಇಲ್ಲಿ ಹಾಕ್ತಿರೋ ಮಸಾಲ ಬಂದುಬಿಟ್ಟು ಅದು ಹೋಮ್ ಮೇಡ್ ಮಸಾಲ. ಸೊ ಇಟ್ಸ್ ಲೈಕ್ ಏನೂ ಇಂಗ್ರೀಡಿಯೆಂಟ್ ಇಲ್ಲ, ಜಸ್ಟ್ ಹೋಮ್ ಮೇಡ್. ಸೊ ಅದು ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ. ಇಲ್ಲಿ ಸೇಮ್ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದನ್ನು ಒಗ್ಗರಣೆ ಮಾಡ್ಕೊಳ್ಳಿ. ಸೊ ಇವಾಗ ಇದೆಲ್ಲ ಪೂರ್ತಿ ಬ್ರೌನಿಷ್ ಆದಮೇಲೆ ಇನ್ನೇನು ಕರಿ ಲೀವ್ಸ್ ಮತ್ತು ಆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಗೆ ಒಗ್ಗರಣೆ ಮಾಡ್ಕೊಳ್ಳಿ. ಸೊ ಇನ್ನು ಆ್ಯಸ್ ಯೂಶ್ವಲ್ ಅಲ್ಲಿ ಪೇಸ್ಟ್ ರೆಡಿ ಆಗಿತ್ತಲ್ವ, ಹುಣಸೆಹಣ್ಣು ರಸ ಜೊತೆ ಹೋಮ್ ಮೇಡ್ ಮಸಾಲ, ಅವೆರಡನ್ನ ನೀಟಾಗಿ ಮಿಕ್ಸ್ ಮಾಡಿ ನಾವು ಮಾಡಿರೋ ಸಾಂಬಾರು ಸ್ಟಫಿಂಗ್ಸ್ ಒಳಗಡೆ ಹಾಕಿದ್ರೆ ಡನ್. ಸಿಂಪಲ್, ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗೋಂಥ ಸಿಂಪಲ್ ರಸಮ್ ಮಸಾಲ. So that's all. Now the recipe is ready. Thank you. ನಾವು ಟೇಸ್ಟ್ ಮಾಡಿದಾಗ ತುಂಬ ಸೂಪರ್ವಾಗಿ ಬಂದಿತ್ತು. ನೀವು ಸಹ ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ.